ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಆರ್ ಯು ಡನ್? ಇಲ್ಲ, ಇಲ್ಲೊಬ್ರು ಬರ್ತಾರೆ. ಎಷ್ಟೊತ್ತಾದರೂ ಆರ್ಯ ಸರೇ ಬಂದಿಲ್ವಲ್ಲ. ಕಾದು ಕಾದು ನಿನ್ನಲ್ಲೇ ಮೊಗ್ಗರಳುತ್ತೇನೆ. ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಸರ್ ಬಂದೇ ಬರ್ತಾರೆ. ಆರ್ಡರ್ ಹೇಳ್ತೀರಾ ಮೇಡಮ್? ಇಲ್ಲ, ಒಬ್ರು ಬರೋರಿದ್ದಾರೆ, ನಾನು ಆಮೇಲೆ ಆರ್ಡರ್ ಮಾಡ್ತೀನಿ. ಏ ಅನು, ನೀನೇ ಏನೇನೋ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಕಣೆ. ಲಂಡನ್ಗೆ ಹೋಗೋಕ್ಕೂ ಮೊದಲೇ ನನ್ನ ನೋಡೋಕೆ ಮನೆಯವ್ರಿಗೂ ಬಂದವರು ಇನ್ನು ಇಲ್ಲಿಗೆ ಬರ್ತಲೇ ಇರ್ತಾರ? ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಥ್ಯಾಂಕ್ ಗಾಡ್ ಸರ್, ನಾನೇ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ದೆ, ನೀವೇ ಕರೆದುಬಿಟ್ರಿ. ದರ್ಶನ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನೀನ್ಯಾಕೆ ನಾನು ನೋಡಬೇಕಾಗಿತ್ತು? ಆರ್ಯ ಸರ್ನ ರೀಚ್ ಆಗಬೇಕಿತ್ತು ಸರ್. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಏನು? ಏನಿಲ್ಲ ಸರ್, ಆರ್ಯ ಸರ್ ಲಂಡನ್ನಿಂದ ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಸರ್, ಸತ್ಯಂದು ಕಾಂಟ್ರಾಕ್ಟ್ ಪೇಪರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಮೆನ್ಸಿಂಗ್ ಡೇಟ್ ಯಾವುದಂತೂ ಫೈನಲ್ಸ್ ಆಗಿಲ್ಲ. ಆ್ಯಂಡ್ ಇದ್ರ ಮೇಲೆ ಅವ್ರ ಸೈನ್ ಬಿದ್ದ ಮೇಲೇ ವ್ಯಾಲಿಡ್ ಆಗೋದು. ಅದಕ್ಕೆ ಓಕೆ ಪರವಾಗಿಲ್ಲ, ನಿಮಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ಅವ್ರು ಬಂದಮೇಲೆ ನೀವೇ ಸೈನ್ ಹಾಕಿಸಿ ನನಗೆ ಕೊಡಿ. ನೋಡಿ ಸರ್, ತಗೊಳ್ಳಿ. ಲಂಡನ್ನಿಂದ ಬಂದಮೇಲೆ ನೀನೇ ಸೈನ್ ಹಾಕ್ಸು. ಸ್ಟ್ರೇಂಜ್. ಎನಿವೇಸ್, ಥ್ಯಾಂಕ್ ಯು. ಇವತ್ತು ಆರ್ಯ ಸರ್ ಮನೆಗೆ ಹೋಗಿದ್ಯಾ? ಓ ಎಸ್ ಸರ್, ಮಾನ್ಸಿ ಅವ್ರು ಕರೆದಿದ್ರು. ಕೆಲಸಕ್ಕೆ ಸೇರಿದ ಮೇಲೆ ಅವ್ರ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಮನೆಗೆ ಇನ್ವೈಟ್ ಮಾಡಿದ್ರು, ಹೋಗಿದ್ದೆ. ಒಬ್ಬನೇ ಹೋಗಿದ್ಯಾ? ಎಸ್ ಅಫ್ಕೋರ್ಸ್. ಅನೂನ್ ಕೇಳಿದೆ, ಬಟ್ ಬರಲ್ಲ ಅಂದ್ಲು, ಅದಕ್ಕೆ ಒಬ್ಬನೇ ಹೋದೆ. ಹೊರಡು. ಸರ್, ನೀವು ಇಷ್ಟೆಲ್ಲ ಯಾಕೆ ಕೇಳ್ತಾ ಇದ್ದೀರ ಅಂತ ಕೇಳಬಹುದಾ? ಪರವಾಗಿಲ್ಲ ಬಿಡಿ, ಹೇಗಿದ್ರು ನೀವು ಬಾಂಡ್, ನಿಮ್ಮ ಕೆಲಸನೇ ಅದು. I can understand. Have a nice day, sir. ಯು ಆರ್ಡರ್ ಮ್ಯಾಮ್? ಅವ್ರಿನ್ನ ಬಂದಿಲ್ಲ. ಅದಲ್ಲ, ನೀವು ರಸಗುಲ್ಲ ಹೇಳಿದ್ರಲ್ಲ. ನಾನೇನು ಆರ್ಡರ್ ಮಾಡಿಲ್ಲ. ನೀವೇ ಹೇಳಿದ್ರಲ್ಲ ಮ್ಯಾಮ್. ನಾನೇನು
ಯಾರ ನೀನು? ಸರ್ ಡೆಲಿವರಿ ಬಾಯ್ ಸರ್, ನಾನು ಪಿಜ್ಜಾ ಡೆಲಿವರಿ ಬಾಯ್ ಸರ್. ಆರ್ಯ? ಸರ್, ಇದೇನಿದು ವೇಷ? ನೀವ್ ಯಾಕೆ ಹೀಗ್ ಬಂದಿದ್ದೀರಾ? ಅನು ಸಿರಿಮನೆಯವರಿಗೆ ಸರ್ಪ್ರೈಸ್ ಇಷ್ಟ ಆಗತ್ತೆ ಅಂತ ಅನ್ಕೊಂಡೆ, ಇಲ್ವಾ? ಸರ್, ಇದು ಸರ್ಪ್ರೈಸ್ ಅಲ್ಲ, ಶಾಕ್. ನಿಮ್ಮನ್ನ ಹೀಗ್ ನೋಡಿದ್ರೆ ನೀವು ಅಂತಾನೆ ಗೊತ್ತಾಗಲ್ಲ. ನಿಜ ಹೇಳ? ನಾನು ಆರ್ಯವರ್ಧನ ಅಲ್ಲ, ಅವ್ರ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ. ನಿನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋಣ ಅಂತ. ಮೊದ್ಲ ಕೆಲ್ಸ ಮಾಡಿ ಸರ್, ನೀವ್ ಎಲ್ಲಿದಿರೋ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ. ನೀವು ಲಂಡನ್ ಅಲ್ಲಿ ಇದ್ದೀರಾ ಅನ್ಕೊಂಡು ಇಲ್ಲಿ ಮಧ್ಯಾಹ್ನ 12 ಗಂಟೆ ಆದ್ರೆ ನೀವಲ್ಲಿ ಎದ್ದೇಳ್ತೀರಾ, ನೀವಲ್ಲಿ ಕೆಲಸ ಮುಗಿಸೋಷ್ಟರಲ್ಲಿ ಇಲ್ಲಿ ರಾತ್ರಿ ಆಗಿರುತ್ತೆ ಅಂತ ಪ್ರತಿ ಕ್ಷಣನೂ ಲೆಕ್ಕ ಹಾಕ್ತಾ ಕೂತಿದ್ದೆ ಗೊತ್ತಾ ಸರ್? ನೀವು ನೋಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಿ. ಒಂದ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ನಿಮ್ಗೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ನನಗಂತೂ ಚೇಂಡೆ ಸರ್ ಹತ್ರ ಕೇಳ್ಬಿಡೋಣ ಅಂತ ಅನ್ಸ್ಬಿಟ್ಟಿತ್ತು ಗೊತ್ತಾ? ಕೇಳಿದ್ಯಾ? ಇಲ್ಲ, ಆಮೇಲೆ ಅವ್ರು ಏನ್ ಅನ್ಕೋತಾರೋ ಅಂತ ಸುಮ್ಮನೆ ಆದೆ.